ಬಟ್ ಇಟ್ ವಾಸ್ ನೈಸ್. ಅಂದರೆ ಆಫ್ಟರ್ ದಟ್ ಬಿಗ್ ಬಾಸ್ಗೆ ಹೋದೆ, ಅಲ್ಲಿ ಲೈಕ್ ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್ ಬಿಗ್ ಬಾಸ್. ನೀವು ಇದ್ರಲ್ಲ ಅದು ನನ್ನ ವೈಫ್ ಜೊತೆನೇ ಇದ್ರಿ. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅದರಲ್ಲಿ. ಹೇಗೆ ಅನ್ನಿಸ್ತು ನಿಮಗೆ? ಐ ಥಿಂಕ್ ಇವತ್ತು ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಹೇಗಿರ್ತೀನೋ ಮೆಂಟಲಿ, ಎಮೋಷ್ನಲಿ, ಮತ್ತು ಆ ಒಂದು ಫೇಸಲ್ಲಿ ನನ್ನ ಲೈಫ್ನ ಹುಡುಕಾಟಕ್ಕೆ ನಾನೇನೋ ಬೇಕು ಅಂತ ಏನು ಚೇಂಜ್ ಮಾಡ್ತಿರ್ತೀನೋ ಅದೆಲ್ಲರ ರಿಫ್ಲೆಕ್ಷನ್ನು ಕೆಲವು ಸತಿ ಒಂದು. ಮತ್ತು ಎರಡನೇದು ಬಿಗ್ ಬಾಸ್ ಅಂತ ಜಾಗಕ್ಕೆ ನೀವು ಅವ್ರು ಹೇಳ್ತಾರೆ ಇಲ್ಲ ನೀವಾಗಿರಬೇಕು, ಅದು ಒಂದು ಎಳೆ ಅಷ್ಟೇ. ನೀವು ಒಳಗಡೆ ಹೋಗ್ತಾ ಇರೋದು ಒಂದು ಕಾಡಿಗದು. ಎಲ್ಲ ಕಡೆ ಒಂದು ಕಡೆ ಹಾವು ಇರ್ಬೋದು, ಒಂದು ಕಡೆ ಹುಲಿ ಬರ್ಬೋದು, ಸಿಂಹ ಬರ್ಬೋದು. ಆವಾಗ ಆ ಒಂದು ಪಕ್ಷಿ ನೋಟದಲ್ಲಿ ನಾನು ಎಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಹೇಗಿರಬೇಕು ಅಂತ ಒಂದು ಅರಿವಿಟ್ಕೊಂಡು ಟ್ರೈನ್ ಮಾಡ್ಕೊಂಡು ಹೋಗಬೇಕು ಇಸ್ ವಾಟ್ ಐ ಫೀಲ್. ಸುಮ್ಮನೆ ಥಿಯೇಟ್ರಿಗೆ ಹೋದಂಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕಾಗಲ್ಲ. ಏನು ಬರುತ್ತೋ ನೋಡ್ಕೊಳ್ಳೋಣ ಆನ್ ದ ವೇ ಅನ್ನೋದು ಇಸ್ ವಾಟ್ ಐ ಫೀಲ್ ಟುಡೇ. ಆ್ಯಂಡ್ ಸೆಕೆಂಡ್ಲಿ ಲೈಕ್ ಐ ಥಿಂಕ್ ವಿತ್ ಏಜ್ ವಿ ಆಲ್ ಗ್ರೋ ನೋ ಚಂದನ್. ಟುಡೇ ಐ ಆಮ್ 41. ಇವತ್ತಿನ ರಶ್ಮಿ ನಾನು ಹೀಗೆ. ಈಗ ಯಾರು ಬಂದ್ಬಿಟ್ಟು ನೀನು ಮುಂದೆ ಯಾರು ಬಂದ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತಂದರೆ ಹೌದಾ ಕಾಫಿ ಆಯ್ತಾ ಹೋಗ ಆರಾಮಾಗಿ ಕೂತ್ಕೊ ಅಂತೀನಿ ಅಷ್ಟೇ ಇವತ್ತಿಗೆ. ಅದೇ ಅವತ್ತಾಗಿದ್ರೆ ನೀನು ಅಂದರೆ ನಿಮ್ಮ ಅಪ್ಪ ಅಂತ ಇದ್ದೆ. ಅದನ್ನೇ ಹೇಳೋದು ಲೈಫ್ ಅನ್ನೋದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅನುಭವದ ಮೂಲಕನೇ. ₹1 ಹೋಗೋದನ್ನು ₹10 ಯಾಕಮ್ಮ? ನಮ್ಮ ಎನರ್ಜಿ ನಾವು ಹೇಗೆ ಖರ್ಚು ಮಾಡ್ಕೋಬೇಕು ಅನ್ನೋದನ್ನು ನಾವು ಹೋಗ್ತಾ ಹೋಗ್ತಾ ಸ್ವಾರ್ಥಿಗಳಾಗ್ಬಿಡ್ತೀವಿ ಆ ಒಂದು ಲೆನ್ಸಲ್ಲಿ ನೋಡೋಕೆ ಶುರು ಮಾಡಿದ್ರೆ. ಸೊ ದಿಸ್ ಇಸ್ ವಾಟ್ ಐ ಫೀಲ್ ಟುಡೇ. ಹಾಗಾಗಿ ಎಸ್, ಸೊ ನಾವು ಯೋರ್ ಬ್ಯಾಕ್ ಟು ಯೋರ್ ಲೈಫ್ ಆ್ಯಂಡ್ ಜರ್ನಿ. ಸುದೀಪ್ ಸರ್ ಮತ್ತು ಪರಂ ಸರ್ ಎಲ್ಲ ಕೂತಿದ್ರು ಆಫ್ಟರ್ ಎ ಡ್ರಿಂಕ್. ಐ ವಾಸ್ ಲಿಟ್ಲ್ ಬಿಟ್, ಆವಾಗ ಐ ವಾಸ್ ಡ್ರಿಂಕಿಂಗ್, ಈಗಿಲ್ಲ. ಆ್ಯಂಡ್ ದೆನ್ ನಾನು ಸುದೀಪ್ ಸರ್ ಕೇಳಿದೆ, ಸರ್ ಎಲ್ಲ ಡೌಗಳೇ ಸರ್ ಒಳಗಡೆ, ಯಾರು ಸರ್ 100% ಇರ್ತಾರೆ ಅವರೇ. ನಾನು ಇರಲಿಲ್ಲ ಸರ್, ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ ನಾನಾಗಿದ್ದೀನಿ ಅಂತ. ಇರೋಕ್ಕಾಗೋದೇ ಇಲ್ಲ ಸರ್, ಕ್ಯಾಮ್ರಾಸ್ ಇದೆ, ಮೈಕ್ ಇದೆ. ಮತ್ತು ಯಾಕೆ ಸರ್ ಶೋ ಮುಗಿದ್ಮೇಲೆ ಬಂದ್ಬಿಟ್ಟು ನಾನು ಮೈಕ್ ಮಿಸ್ ಮಾಡ್ತಿದ್ದೆ, ನನ್ನ ಕ್ಯಾಮ್ರಾ ಮಿಸ್ ಮಾಡ್ತಿದ್ದೆ ಅಂತಾರೆ. ದಟ್ ಮೀನ್ಸ್ ದೇವರ್ ಕಾನ್ಷಿಯಸ್ ಅಲ್ವಾ? ವೈ ಡು ಯು ಸೇ? ನೀವಾಗಿದ್ರೆ ಏನು ಕ್ಯಾಮ್ರಾ ಮೈಕ್ ಮಿಸ್ ಮಾಡ್ತೀರಾ? ಎಲ್ಲ ಡೌಗಳು ಸರ್, ನನ್ನೂ ಸೇರಿಸಿ ಸರ್, ನಾನೇನು ಅಂತ. ಈ ವಾಸ್ ಲಾಫಿಂಗ್. ಅಂದರೆ ನೀನೊಬ್ಬನೇ ಕರೆಕ್ಟಾಗಿ ಹೇಳ್ತಿರತ್ತೆ. ಆ್ಯಂಡ್ ಪರಮ್ ಆಲ್ಸೋ, ಪರಮೇಶ್ವರ್. ಸೊ ಇಟ್ ವಾಸ್ ನೈಸ್. ಅಂದರೆ ಐ ಫೆಲ್ಟ್ ಐ ವಿಲ್ ಸಪ್ರೇಟ್ ಒಂದು ಸುದೀಪ್ ಸರ್ ಒಂದು ಬಿಗ್ ಬಾಸ್ ಶೋ ಒಂದು, ಅಂದರೆ ಒಂದು ಪ್ರೊಡಕ್ಷನ್ ಒಂದು ಶೋ, ಆ್ಯಂಡ್ ಸುದೀಪ್ ಸರ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅಂದರೆ ಅದು ಬೇರೆ ಕನೆಕ್ಷನ್. ಬಿಗ್ ಬಾಸ್ ಶೋ ಬಗ್ಗೆ ನಾನು ಹೇಳಿದ್ದು ಇಷ್ಟೊತ್ತು. ಸೊ ಐ ಫೀಲ್ ನೀವು ಹೇಳಿದ್ರಲ್ಲ, ದಟ್ ವಾಸ್ ಟ್ರೂ ಆ್ಯಕ್ಚುಲಿ. ಲೈಕ್ ಎಲ್ಲ ಈಗ ಸಿನಿಮಾ ಥಿಯೇಟ್ರಿಗೆ ಹೋದಾಗೆ ನಾವು ಆ ಶೋಗೆ ಹೋಗಲ್ಲ, ಚಾನ್ಸೇ ಇಲ್ಲ. ನನ್ನ ಮನೇಲಿರೋಂಗೆ ಅಲ್ಲಿ ಇರೋಕ್ಕಾಗಲ್ವಲ್ಲ, ಚಡಿಲಿ ಓಡಾಡ್ತಿರ್ತೀವಿ, ಹಾಗೆ ಅಲ್ಲಿ ಓಡಾಡೋಕ್ಕಾಗತ್ತೆ? ಐ ಥಿಂಕ್ ನನಗೆ ಅನ್ಸಿದ್ರೆ ದೈಹಿಕವಾಗಿ ಬಿಟ್ಬಿಡಿ, ಮಾನಸಿಕವಾಗಿ ಆ ಜಾಗ ಇದೆಯಲ್ಲ ತುಂಬ ಕೇಳುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲರೂ ಏನಾದರೂ ಒಂದು ಹಾಕ್ತಾ ಇರ್ತಾರೆ. ಆ ಶೋ ಫಾರ್ಮ್ಯಾಟ್ ಇರೋದು ಹಾಗೆ. ಈಗ ನಾನು ನೀವು ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀವಿ, ಮನಸ್ಸು ಬಿಚ್ಚಿ ಮಾತಾಡ್ತೀವಿ. ದ ಮಿನಿಟ್ ಒನ್ ಕ್ಯಾಮ್ರಾ ಕಮ್ಸ್ ದೇರ್ ಇಸ್ ಆಲ್ವೇಸ್ ಒನ್ ಫಿಲ್ಟರ್. ಓಕೆ ಕ್ಯಾಮ್ರಾ ಇದೆ ಅಲ್ವಾ? ಅದೇ ಥರ ಇಮ್ಯಾಜಿನ್, ಇವಾಗ ಕ್ಯಾಮ್ರಾ ಇದೆ, ಇದನ್ನು ಈಗ ಒಂದು 6 ಕೋಟಿ 7.5 ಕೋಟಿ ಇರೋ ಪಾಪ್ಯುಲೇಷನ್ ಇರೋ ಒಂದು ಚಾನಲ್ನ ಫಾಲೋವರ್ಸ್ ನೋಡ್ತಾ ಇದ್ದಾರೆ ಅಂದಾಗ ದೇರ್ ಇಸ್ ಒನ್ ಮೋರ್ ಈಗೋ ದಟ್ ಇಸ್ ಕಮಿಂಗ್. ಇಷ್ಟು ಜನ ನನ್ನನ್ನು ನೋಡ್ತಾ ಇದ್ದಾರೆ, ಇಷ್ಟು ಜನ ಮುಂದೆ ನಾನು ಹೇಗೆ ನನಗೆ ಅಲ್ವಾ? ಈಗ ನೀವು ಯಾರು ನನಗೆ ಕ್ಯಾಮ್ರಾ ಆಫ್ ಆದಾಗ ಏನು ರೀ ರಶ್ಮಿ ಅದೇನು ಮಾತಾಡ್ತಿರೋ ಅಂದಾಗ, ಹೌದಾ ಹೋಲಿ ಬಿಡ್ರಿ ಇಲ್ಲಿ, ಅದೇ ಅದೇನು ರೀ ರಶ್ಮಿ ಅದೇನು ಮಾತಾಡ್ತಿರೋ ಅಂದಾಗ ನೀವು ಮಾತಾಡಿಲ್ವಾ ಅಂತ ಶುರು ಆಗುತ್ತೆ. ಸೊ ನನ್ನ ಈಗೋ ನನ್ನನ್ನು ಕಾಪಾಡೋಕ್ಕೆ ಬಂದೇ ಬರುತ್ತಲ್ವ? ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇದ್ದಾಗ ನಾವು ಅದು ಹೆಂಗೆ ಬಿಗ್ ಬಾಸ್ ಶೋ ತುಂಬ ಸಿಂಪಲ್, ಅದು ಸ್ಕ್ರಿಪ್ಟೆಡಾ ನಿಮಗೆಲ್ಲ ಆ್ಯಕ್ಟ್ ಮಾಡಿಸ್ತಾರೆ. ಯು ಕಾಂಟ್ ಸ್ಕ್ರಿಪ್ಟ್ ಬಿಗ್ ಬಾಸ್ ಶೋ ಅನ್ಸುತ್ತೆ. ಬಟ್ ಐ ಫೀಲ್ ಈಗೊಂದು ಟ್ರಿಗರ್ ಮಾಡಿದ್ರೆ ಸಾಕು, ಅದೇ ಶೋ ನಡ್ಕೊಂಡು ಹೋಗುತ್ತೆ. ಸೊ ದಟ್ ಇಸಂಟ್ ದಟ್ ಆಲ್ಸೋ ಸ್ಕ್ರಿಪ್ಟ್? ದೇ ಆರ್ ಸ್ಕ್ರಿಪ್ಟಿಂಗ್ ಇನ್ ಯುವರ್ ಓನ್ ವೇ. ದಟ್ ಇಸ್ ದೇರ್ ಇದು ಏನಂತಾರೆ ಸ್ಕ್ರಿಪ್ಟ್ ಅನ್ನೋದಕ್ಕಿಂತ ಅವ್ರ ಮೋಟಿವ್ ಅಂತ ಅನ್ಸುತ್ತೆ ನನಗೆ. ಶೋದ ಉದ್ದೇಶ ಇರೋದೇ ಟು ಸಿ ನಿಮ್ಮ ಮೆಂಟಲಿ ನೀವು ಹೇಗೆ. ಅವರೇ ಹೇಳ್ತಾರಲ್ಲ, ನಿಮ್ಮ ಮೆಂಟಲ್ ಸ್ಟೆಬಿಲಿಟಿನ ಚೆಕ್ ಮಾಡ್ತೀವಿ ಅಂತ ಅವರೇ ಹೇಳ್ತಾರೆ. ಸೊ ದಟ್ ಈಸ್ ದ ಮೋಟಿವ್. ಇನ್ನೊಂದು 24 hours ನಡೆಯೋದು, 15 hours ನೀವು ಎದ್ದಿದ್ರು 15 hours ನಡೆಯೋ ಘಟನೆಗಳನ್ನು 50 ನಿಮಿಷದಲ್ಲಿ ತೋರಿಸ್ಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಸ್ಕ್ರಿಪ್ಟೆಡ್. ಈಗ ನಾನು ನೀವು ಇಷ್ಟು ಮಾತಾಡಿದ್ವಿ, ಯಾವುದೋ ಒಂದೇ ಒಂದು ಲೈನನ್ನು ಮಾತ್ರ ಹಾಕ್ಬಿಟ್ರೆ ಅದು ಕಾಣಿಸೋ ರೀತಿಯೇ ಬೇರೆ ಆಗ್ಬಿಡುತ್ತೆ. ಕರೆಕ್ಟ್, ರಿಯಲ್. ಸೊ ಈ ಥರ ಬಿಡಿ. ಹಾಗಾಗಿ ಸಿನಿಮಾಗೂ ಟ್ರೈಲರ್ಗೂ ಇರೋ ಡಿಫ್ರೆನ್ಸ್ ಅದು. ಆ್ಯಂಡ್ ಅಗೇನ್ ಯಾವ ಥರ ಅದನ್ನು ಹೇಗೆ ತೋರಿಸ್ಬೇಕು ಅನ್ನೋರ್ದು ಒಂದು ಡಿಸಿಷನ್ ಮೇಲೆ ಹೋಗೋ ಸೀಸನ್ ಅದು ಬೇರೆ. ಕರೆಕ್ಟ್.